ಸೈಡಿನ ಸಮರ ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ. ಇತ್ತ ಪೊಲೀಸರು ಭದ್ರತಾ ಸಿಬ್ಬಂದಿಯಿಂದ ಕಾರ್ಯಾಚರಣೆ, ಜಂಟಿ ಕಾರ್ಯಾಚರಣೆ ಆಗ್ತಾ ಇದೆ. ಇನ್ನು ಜೆಇಐ ಉಗ್ರ ಸಂಘಟನೆ ಸಂಪರ್ಕದಲ್ಲಿದ್ದವನ ಮನೆಯಲ್ಲಿ ಶೋಧ ಆಗ್ತಾ ಇದೆ. ಸೋಪೋರ್ ಪೊಲೀಸರಿಂದ ಶಂಕಿತ ಉಗ್ರನ ನಿವಾಸದಲ್ಲಿ ತಲಾಶ್ ಮಾಡಲಾಗ್ತಾ ಇದೆ. ನಿಷೇಧಿತ ಜಮಾತ್ ಇ ಇಸ್ಲಾಮಿ ಸಂಘಟನೆ ಜೊತೆ ಲಿಂಕ್ ಇತ್ತಾ ಇದೆ ಅನ್ನುವಂತ ಮಾಹಿತಿಯೂ ಕೂಡ ಇಲ್ಲಿ ಲಭ್ಯ ಆಗ್ತಾ ಇರೋದು. ಈ ರೀತಿ ಅನುಮಾನ ಬಂದಿರುವಂತಹ ಮನೆಗಳನ್ನೆಲ್ಲರೂ ಕೂಡ ತಲಾಶ್ ಮಾಡ್ತಾ ಇರೋದು. ಯಾವ ಮನೆಯನ್ನು ಕೂಡ ಬಿಡ್ತಾ ಇಲ್ಲ. ಅನುಮಾನ ಬಂದ್ರೆ ನುಗ್ಗೋದು. ಏನೆಲ್ಲ ವಸ್ತುಗಳು ಸಿಗುತ್ತೆ ಈ ಉಗ್ರಗಾಮಿಗಳಿಗೆ, ಅವರು ಬಳಸಿದಂತ ವಸ್ತುಗಳು ಏನೇ ಇರಬಹುದು ನೋಡಿ. ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ. ಮನೆಗೆ ಹೋಗಿದ್ದಾರೆ, ಪ್ರತಿಯೊಂದನ್ನು ಕೂಡ ಸರ್ಚ್ ಮಾಡಿ ತಲಾಶ್ ಮಾಡಿದ್ದಾರೆ. ಈ ಉಗ್ರ ಸಂಘಟನೆ ಅಥವಾ ಈ ಎಲ್ಲದಕ್ಕೂ ಸಂಬಂಧಪಟ್ಟಂತ ಯಾವುದೇ ವಸ್ತುಗಳಿದ್ರು ಕೂಡ ಅದನ್ನ ವಶಕ್ಕೆ ಪಡೆದುಕೊಳ್ತಿದ್ದಾರೆ. ಮತ್ತೆ ಜೊತೆಗೆ ಯಾರ ಮೇಲೆ ಅನುಮಾನ ಇದೆ, ಅವ್ರು ಯಾರಾದ್ರೂ ಸಿಕ್ಕಿದ್ರೆ ಅವ್ರನ್ನೂ ಕೂಡ ವಶಕ್ಕೆ ತೆಗೆದುಕೊಳ್ತಿದ್ದಾರೆ. ಒಟ್ಟಾರೆಯಾಗಿ ಈಗ ಆರಂಭಿಕವಾಗಿ ಏನೆಲ್ಲ ಮಾಡಬೇಕು ಅದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲೀಗ್ ರಂಜಿತ್. ಕಾಶ್ಮೀರದಲ್ಲಿದ್ದಾರೆ. ರಂಜಿತ್, ನಿರಂತರವಾದಂತಹ ವರದಿಯನ್ನ ಮಾಡ್ತಾ ಇದ್ದೀರಿ ಸ್ಥಳದಲ್ಲಿ ಇತ್ಕೊಂಡು. ಒಂದು ಕಡೆ ಜಂಟಿ ಕಾರ್ಯಾಚರಣೆ, ಮತ್ತೊಂದು ಕಡೆ ಬಿಎಸ್ಎಫ್ ಮುಖ್ಯಸ್ಥ ಗಡಿಗೆ ಹೋಗ್ತಾರೆ, ಜೊತೆಗೆ ಸೈಡಿನ ಸಮರ, ಎಲ್ಲ ಕಡೆ ತಲಾಶ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನೀವು ಎಲ್ಲಿದ್ದೀರಿ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಏನೆಲ್ಲ ಆಗ್ತಾ ಇದೆ ಅಲ್ಲಿ ಪರಿಸ್ಥಿತಿ ಅಂತ ಹೇಳಿ. ವಿವಿಧ ನಾನೀಗ ಪೆಹಲಂಗಾವ್ನಲ್ಲಿದ್ದೀನಿ ನೋಡಿ. ಯುದ್ಧದ ಕಾರ್ಮೋಡ ಆವರಿಸಿಕೊಂಡು ಬರ್ತಾ ಇದೆ. ಒಂದು ಕಡೆಯಲ್ಲಿ ರಾಜತಾಂತ್ರಿಕವಾಗಿ ಮತ್ತೆ ಜಾಗತಿಕವಾಗಿ ಪಾಕಿಸ್ತಾನದ ಮೇಲೆ ಒತ್ತಡ ಹೇರುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದರ ನಡುವೆ ಬಿಎಸ್ಎಫ್ ನ ಮುಖ್ಯಸ್ಥ ಎಎಸ್ ಗಾರ್ಖಾ ಅವರು ಭಾರತ ಮತ್ತೆ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಗಡಿಯನ್ನ 3 ದಿನಗಳ ಕಾಲ ಗಡಿಯಲ್ಲಿರ್ತಾರೆ. ಅಲ್ಲಿ ಸಂಪೂರ್ಣವಾದಂತ ಎಲ್ಲಾ ಮಾಹಿತಿಯನ್ನ ಮತ್ತೆ ಯುದ್ಧ ತಂತ್ರಗಳನ್ನ ಅಲ್ಲಿ ಒಂದಿಷ್ಟು ಲೆಕ್ಕಾಚಾರ ಮಾಡುವಂತ ಸಾಧ್ಯತೆಗಳಿದಾವೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಈಗ ಕಾಶ್ಮೀರ ಮತ್ತೆ ಪಾಕಿಸ್ತಾನದ ಆ ಬಾರ್ಡರ್ ನಲ್ಲಿ ಸಂಪೂರ್ಣ ಸನ್ನದ್ಧ ಸ್ಥಿತಿಯಲ್ಲಿ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಸೂಚನೆ ಬಂದ್ರೆ ಅಲ್ಲಿಂದ ಅಟ್ಯಾಕ್ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಾಗಿ ನಿಂತಿದ್ದಾರೆ. ಭಾರತದ ಕ್ಷಿಪಣಿಗಳು, ಮಿಸೈಲ್ಗಳು, ಟ್ಯಾಂಕರ್ಗಳು, ಯುದ್ಧ ಟ್ಯಾಂಕರ್ಗಳು, ಬಂಕರ್ಗಳು, ಹಾಗೆ ವಾಹನಗಳು ಎಲ್ಲವೂ ಕೂಡ ಆಯುಧಗಳೆಲ್ಲವನ್ನೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಟುಕೊಳ್ಳಲಾಗಿದೆ. ಇದು ಯುದ್ಧಕ್ಕೆ ತಯಾರಿಯಾದ್ರೆ, ಮತ್ತೊಂದು ಕಡೆಯಲ್ಲಿ ಈ ಪಾಕಿಸ್ತಾನದ ಒಳಗಡೆ ಹೊಕ್ಕಿರುವಂತ ಅಥವಾ ಅಲ್ಲಿ ನೆಲೆ ಕಂಡಿರುವಂತ ಭಯೋತ್ಪಾದಕರು ಭಾರತದ ಕಾಶ್ಮೀರದಲ್ಲಿ ಗಡಿಯಲ್ಲಿ ಏನ್ ಕುಕೃತ್ಯವನ್ನು ಎಸಗ್ತಾ ಇದ್ದಾರೆ, ಅವರನ್ನ ಈಗ ಮಟ್ಟ ಹಾಕೋದಕ್ಕೆ, ಅವರ ಬೆನ್ನು ಮೂಳೆಯನ್ನ ಮುರಿಯೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸೇನೆ ಈಗ ಕೂಂಬಿಂಗ್ ಕಾರ್ಯಾಚರಣೆಯ ಮೂಲಕ ಅವರಿದ್ದಂತ ಬಿಲಗಳನ್ನ ಹೊಕ್ಕು ಎಲ್ಲರನ್ನೂ ಕೂಡ ಸರ್ವನಾಶ ಮಾಡುವ ಕಾರ್ಯಾಚರಣೆ ಭರದಿಂದ ಸಾಗಿದೆ. ನಿನ್ನೆ ಮತ್ತು ಇವತ್ತು ಸತತವಾಗಿ ಸುಮಾರು 8 ರಿಂದ 9 ಈ ಆತಂಕವಾದಿಗಳ ಮನೆಯನ್ನ ಧ್ವಂಸ ಮಾಡಿ ಅವರ ಕುಟುಂಬದವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಕೂಡ ಬಿಎಸ್ಎಫ್ ಸೇರಿದಂತೆ, ಸಿಆರ್ಪಿಎಫ್ ಸೇರಿದಂತೆ ಇನ್ನು ಜಮ್ಮು ಕಾಶ್ಮೀರ ಪೊಲೀಸರು ಕೂಡ ಹೆಜ್ಜೆ ಹೆಜ್ಜೆಗೂ ಕೂಡ ಕಾವಲಿದ್ದಾರೆ. ಗಡಿಗೂ ಕೂಡ ಸೇನಾ ಬಂಕರ್ಗಳು ಕಾಯ್ತಾ ಇದ್ದಾವೆ. ಸನ್ನದ್ಧ ಸ್ಥಿತಿಯಲ್ಲಿ ಇರುವಂತೆ ಎಲ್ಲ ಆಸ್ಪತ್ರೆಗಳಿಗೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಇದೆಲ್ಲದರ ಮುನ್ಸೂಚನೆ, ಇದೆಲ್ಲವೂ ಕೂಡ ಏನದರ ಮುನ್ಸೂಚನೆ ಅಂತ ಹೇಳಿದ್ರೆ, ಬಹುಶಃ ಇನ್ನೊಂದು 2-3 ದಿನದಲ್ಲಿ ನಾವು ನೀವು ಅಂದುಕೊಂಡಂತ ಆ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಳ್ಳುವಂತ ಪ್ರತೀಕಾರದ ಒಂದು ಮುನ್ಸೂಚನೆ ಅಂತ ಅನ್ಸುತ್ತೆ. ಆ ಕಾರಣದಿಂದ ಎಲ್ಲವೂ ಕೂಡ ಈಗ ಒಂದೊಂದು ಹಂತವಾಗಿ ತಯಾರಿಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಸದ್ಯಕ್ಕಂತೂ ಕಾಶ್ಮೀರದಲ್ಲಿ ಇಲ್ಲಿವರೆಗೂ ಕೂಡ ಆದಂತ ಅಟ್ಯಾಕ್ಗಳು, ಅದಕ್ಕೆ ಭಾರತ ಮಾಡಿದಂತ ಪ್ರತಿಕ್ರಿಯೆ ಅಥವಾ ಭಾರತದ ತಿರುಗೇಟು ಇದೆಲ್ಲ ನೋಡಿದೀವಿ. ಆದ್ರೆ ಈಗ ಅನಾಗರಿಕವಾಗಿ ಸುಮಾರು 27 ಜನರ ಮಾರಣ ಹೋಮಕ್ಕೆ, ನರಮೇಧಕ್ಕೆ ಕಾರಣ ಆದಂತ ಈ ಪಾಕಿಸ್ತಾನ, ಅದ್ರ ಜೊತೆಗೆ ಈ ನರಹಂತಕ ರಾಕ್ಷಸರನ್ನ ಮಟ್ಟ ಹಾಕಬೇಕು ಅಂತ ಹೇಳಿದ್ರೆ, ಒಂದು ತಾರ್ಕಿಕ ಅಂತ್ಯವನ್ನ ಕಾಣಬೇಕು ಅಂತ ಹೇಳಿದ್ರೆ, ಅದು ಬಹುಶಃ ಎಲ್ಲಾ ರೀತಿಯಲ್ಲಾಯ್ತು, ಶಾಂತಿ ರೀತಿಯಲ್ಲಾಯ್ತು, ಮತ್ತೊಂದು ಎಲ್ಲಾ ರೀತಿಯಲ್ಲಾಯ್ತು. ಈಗ ಆಗ್ಬೇಕಾದದ್ದು ಶಕ್ತಿ ಪ್ರದರ್ಶನ. ಆ ಶಕ್ತಿ ಪ್ರದರ್ಶನಕ್ಕೆ ಎಲ್ಲಾ ರೀತಿಯ ತಯಾರಿಗಳು ಈಗ ಒಂದೊಂದಾಗಿ ನಡೀತಾ ಇದೆ. ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಬೆಳಗಾವಿ ಮತ್ತೆ ಬೇಸರನ್ ಮಧ್ಯೆ ಇರುವಂತಹ ಹಳ್ಳಿಗಳ ಒಂದೊಂದು ಮನೆಗೂ ಕೂಡ ಸೇನಾ ಸಿಬ್ಬಂದಿ ಹೋಗಿ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ, ಕೂಂಬಿಂಗ್ ಕಾರ್ಯಾಚರಣೆ. ಮತ್ತೊಂದು ಕಡೆಯಲ್ಲಿ ನಾವು ಗಮನಿಸ್ತಾ ಇದ್ದಂಗೆ
ನೌಕಾಸೇನೆ, ವಾಯುಸೇನೆ ಹಾಗೆ ಭೂಸೇನೆ ನಾವು ಯಾವುದೇ ಸಮಯದಲ್ಲೂ ಕೂಡ ಯುದ್ಧ ಘೋಷಣೆಯಾದ್ರೆ ನಾವು ಸಕಲ ರೀತಿಯಲ್ಲಿ ಸನ್ನದ್ಧವಾಗಿದ್ದೀವಿ ಎನ್ನುವ ಸೂಚನೆಯನ್ನ ದೇಶಕ್ಕೆ ರವಾನೆ ಮಾಡಿ ಆಗಿದೆ. ಇದೆಲ್ಲದರ ನಡುವೆ ಇಡೀ ದೇಶ ಒಕ್ಕೊರಲಿನಿಂದ ಕೇಳ್ತಾ ಇರೋದು, 144 ಕೋಟಿ ಜನ ಒಕ್ಕೊರಲಿನಿಂದ ಕೇಳ್ತಾ ಇರೋದು ಒಂದೇ ಮಾತು, ಪಾಪಿ ಪಾಕಿಸ್ತಾನ ಇಷ್ಟು ವರ್ಷಗಳಿಂದ ದಶಕಗಳಿಂದಲೂ ಕೂಡ ನಮ್ಮ ಮೇಲೆ ಸವಾರಿ ಮಾಡುತ್ತಾ ನಮ್ಮ ಭಾರತೀಯ ಅಮಾಯಕ ಇಲ್ಲಿನ ಕಾಶ್ಮೀರಿಗರನ್ನ ಅವರನ್ನ ನರಮೇಧ ಮಾಡುತ್ತಾ ವಿಧ್ವಂಸಕ ಕೃತ್ಯವನ್ನ ಮಾಡುತ್ತಿರುವವರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು, ಪ್ರತೀಕಾರವನ್ನು ತೆಗೆದುಕೊಳ್ಬೇಕು, ಅದ್ರ ಜೊತೆಗೆ ಅವ್ರನ್ನ ನಿರ್ನಾಮ ಮಾಡಬೇಕು ಅನ್ನೋ ಒಂದು ಒಕ್ಕೊರಲ ಆಕ್ರೋಶವೂ ಕೂಡ ಇದೆ. ಇದೆಲ್ಲವನ್ನು ಕೂಡ ನಿಭಾಯಿಸುವುದಕ್ಕೆ ಇದೊಂದು ಒಳ್ಳೆಯ ಸಮಯ ಅನ್ನೋದನ್ನ ಅರಿತುಕೊಂಡಿರುವಂತ ಭಾರತ ಸರ್ಕಾರ ಸಂಪೂರ್ಣ ಧ್ವಂಸ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕಾರ್ಯಾಚರಣೆಗಳು ಕೂಡ ಭರದಿಂದ ಸಾಗಿದೆ, ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಬಹುಶಃ ನಾಳೆ ಅಥವಾ ನಾಡಿದ್ದಿನ ಒಳಗಡೆ ಒಂದು ಅಂತಿಮ ಹಂತದ ತೀರ್ಮಾನವನ್ನ ತೆಗೆದುಕೊಂಡು ಬಹುಶಃ ಅದು ಬಾಲಾಕೋಟ್ನಲ್ಲಿ ಆದಂತ ದಾಳಿ ಆಗಿರಬಹುದು, ಏರ್ ಸ್ಟ್ರೈಕ್ ಆಗಬಹುದು, ಅಥವಾ 3ನೇ ಸರ್ಜಿಕಲ್ ಸ್ಟ್ರೈಕ್ ಆದ್ರೂ ಕೂಡ ಆಗಬಹುದು. ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಆಗದಿದ್ದರೂ ಗಡಿಯಲ್ಲಿ ಇದ್ದಂತ ಭಯೋತ್ಪಾದಕರ ಹುಟ್ಟು ಅಡಗಿಸುವ ನಿಟ್ಟಿನಲ್ಲಿ, ಕಾಶ್ಮೀರಕ್ಕೆ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತ ಕೊಡುವ ನಿಟ್ಟಿನಲ್ಲಿ ಭಾರತ ಸೇನೆ ಸಕಲ ರೀತಿಯಲ್ಲೂ ಕೂಡ ಈ ಹೊತ್ತಿನವರೆಗೂ ಕೂಡ ಈ ಕ್ಷಣದವರೆಗೂ ಕೂಡ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಅನ್ನುವ ಎಲ್ಲಾ ಮಾಹಿತಿ ಲಭ್ಯ ಆಗ್ತಾ ಇದೆ. ನಾವು ಭಾರತ ಸೇನೆಯ ಜೊತೆಗೆ ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದೀವಿ. ಆ ಮೂಲಕ ಎಲ್ಲಿ ಈ ಉಗ್ರರ ಅಡಗು ತಾಣಗಳನ್ನ ಧ್ವಂಸ ಮಾಡ್ತಾ ಇರುವಂತ ಭಾರತ ಸೇನೆಯ ಜೊತೆಗೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ನ ಎಲ್ಲಾ ಪ್ರತಿನಿಧಿಗಳು ಕೂಡ ಇದ್ದು ಈ ದೇಶದ ಒಮ್ಮತದ ಸಂದರ್ಭ ಬಂದಾಗ ಅಥವಾ ದೇಶದ ಸಾರ್ವಭೌಮತೆ ಭದ್ರತೆ ವಿಚಾರ ಬಂದಾಗ ಭಾರತಕ್ಕೆ ಅಥವಾ ಈ ದೇಶಕ್ಕೆ ನಾವು ಎಂದೂ ಕೂಡ ಈ ಸಂದರ್ಭದಲ್ಲಿ ಜೊತೆಯಾಗಿದ್ದೀವಿ ಅನ್ನೋ ಸಂದೇಶವನ್ನ ಈ ದೇಶಕ್ಕೆ ನಾವು ರಿಪಬ್ಲಿಕ್ ಮೀಡಿಯಾ ಮೂಲಕ ರವಾನಿಸ್ತಾ ಇದ್ದೀವಿ. ಆ ಮೂಲಕ ದೇಶದೊಳಗೆ ನಡೀತಾ ಇರುವಂತ ಈ ವಿಧ್ವಂಸಕ ಕೃತ್ಯಕ್ಕೆ ಕೊನೆಗಾಣಿಸಬೇಕಾದಂತ ಸಮಯದಲ್ಲಿ ಭಾರತದ ಜೊತೆಗೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಎಂದಿಗೂ ಕೂಡ ಇದೆ. ಅದರ ನಿಮಿತ್ತವಾಗಿ ನಾವು ಈ ಆನ್ ಗ್ರೌಂಡ್ ದುರ್ಗಮ ಹಾದಿಯಲ್ಲೂ ಕೂಡ ಇಲ್ಲಿನ ಸಂಪೂರ್ಣ ಚಿತ್ರಣವನ್ನ, ಪಾಕಿಸ್ತಾನದ ಮುಖವಾಡವನ್ನ, ಭಯೋತ್ಪಾದಕರ ಕುಕೃತ್ಯವನ್ನ, ಭಯೋತ್ಪಾದಕರ ಈ ನೀಚ ಕೃತ್ಯವನ್ನ ತೆರೆದಿಡುವಂತ ಪ್ರಯತ್ನವನ್ನ ನಿರಂತರವಾಗಿ ಈ ದುರ್ಗಮ ಹಾದಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ರಂಜಿತ್. ಸೇಡಿನ ಸಮರ, ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ. ಇತ್ತ ಪೊಲೀಸರು ಭದ್ರತಾ ಸಿಬ್ಬಂದಿಯಿಂದ ಕಾರ್ಯಾಚರಣೆ, ಜಂಟಿ ಕಾರ್ಯಾಚರಣೆ ಆಗ್ತಾ ಇದೆ. ಇನ್ನು ಜೆಇಐ ಉಗ್ರ ಸಂಘಟನೆ ಸಂಪರ್ಕದಲ್ಲಿದ್ದವನ ಮನೆಯಲ್ಲಿ ಶೋಧ ಆಗ್ತಾ ಇದೆ. ಸೋಪೋರ್ ಪೊಲೀಸರಿಂದ ಶಂಕಿತ ಉಗ್ರನ ನಿವಾಸದಲ್ಲಿ ತಲಾಶ್ ಮಾಡಲಾಗ್ತಾ ಇದೆ. ನಿಷೇಧಿತ ಜಮಾತ್ ಇ ಇಸ್ಲಾಮಿ ಸಂಘಟನೆ ಜೊತೆ ಲಿಂಕ್ ಇತ್ತಾ ಇದೆ ಅನ್ನುವಂತ ಮಾಹಿತಿಯೂ ಕೂಡ ಇಲ್ಲಿ ಲಭ್ಯ ಆಗ್ತಾ ಇರೋದು. ಈ ರೀತಿ ಅನುಮಾನ ಬಂದಿರುವಂತಹ ಮನೆಗಳನ್ನೆಲ್ಲರೂ ಕೂಡ ತಲಾಶ್ ಮಾಡ್ತಾ ಇರೋದು. ಯಾವ ಮನೆಯನ್ನು ಕೂಡ ಬಿಡ್ತಾ ಇಲ್ಲ. ಅನುಮಾನ ಬಂದ್ರೆ ನುಗ್ಗೋದು,